ಜಮೀರ್ ಅಹ್ಮದ್ ಕೇಸ್ನಲ್ಲಿ ನಟಿ ರಾಧಿಕಾ ಕುಮಾರಸ್ವಾಮಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಲೋಕಾಯುಕ್ತ ಪೊಲೀಸರಿಂದ ನಟಿ ರಾಧಿಕಾ ಕುಮಾರಸ್ವಾಮಿ ವಿಚಾರಣೆಯನ್ನ ಎದುರಿಸಿದ್ದಾರೆ. ಜಮೀರ್ ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ರಾಧಿಕಾಗೆ ಸಂಕಷ್ಟ. ಜಮೀರ್ ಅಹ್ಮದ್ ಕೇಸ್ನಲ್ಲಿ ನಟಿ ರಾಧಿಕಾ ಕುಮಾರಸ್ವಾಮಿ ವಿಚಾರಣೆಯನ್ನ ಮಾಡಿದ್ದಾರೆ. ಲೋಕಾಯುಕ್ತ ಪೊಲೀಸರಿಂದ ನಟಿ ರಾಧಿಕಾ ಕುಮಾರಸ್ವಾಮಿ ಅವರ ವಿಚಾರಣೆಯನ್ನು ನಡೆಸಲಾಗಿದೆ. 2 ಕೋಟಿ ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಎದುರಿಸಿದ್ದಾರೆ. ಸಿನಿಮಾ ನಿರ್ಮಾಣದಿಂದ ಬಂದ ಹಣದಿಂದ ಜಮೀರ್ಗೆ ನೆರವನ್ನ ಕೊಟ್ಟಿದ್ರು. ಹಣಕಾಸು ವ್ಯವಹಾರದ ಬಗ್ಗೆ ಲೋಕಾಯುಕ್ತ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ಈ ಬಗ್ಗೆ ವಿವರಣೆಯನ್ನ ನೀಡುವಂತೆ ನೋಟಿಸ್ ಅನ್ನ ನೀಡಿದ್ದಂತಹ ಲೋಕಾಯುಕ್ತ ನೋಟಿಸ್ ಹಿನ್ನೆಲೆಯಲ್ಲಿ ಕಳೆದ ತಿಂಗಳು ವಿಚಾರಣೆಗೆ ಹಾಜರಾಗಿದ್ರು ರಾಧಿಕಾ ಕುಮಾರಸ್ವಾಮಿ. ಈ ವೇಳೆ ಹಣಕಾಸು ವ್ಯವಹಾರದ ಬಗ್ಗೆ ಹೇಳಿಕೆಯನ್ನ ದಾಖಲಿಸಿದಂತಹ ಲೋಕ ಈಗ ಹಣ ನೀಡಿದ ಬಗ್ಗೆ ಸೂಕ್ತ ದಾಖಲೆಗಳನ್ನ ಒದಗಿಸುವುದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಯಶ್ ನಟನೆಯ ಲಕ್ಕಿ ಸಿನಿಮಾ ನಿರ್ಮಿಸಿದಂತಹ ರಾಧಿಕಾ ಕುಮಾರಸ್ವಾಮಿ ಈ ವೇಳೆ ಜಮೀರ್ ಅಹ್ಮದ್ ಜೊತೆಗೆ ಹಣಕಾಸು ವ್ಯವಹಾರ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜಮೀರ್ ಮತ್ತು ರಾಧಿಕಾ ಕುಮಾರಸ್ವಾಮಿ ಮಧ್ಯೆ ಹಣಕಾಸು ವ್ಯವಹಾರ ನಡೆದಿದೆ. 2 ಕೋಟಿ ರೂಪಾಯಿಗಳ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ರಾಧಿಕಾ ಅವರಿಂದ ಹೇಳಿಕೆಯನ್ನ ದಾಖಲಿಸಲಾಗಿದೆ. ನಿಜಕ್ಕೂ ಈ ಒಂದು ಘಟನೆ ನಡೆದು ಆಗ್ಲೇ 15 ವರ್ಷಗಳಾಯ್ತು ಅಂತ ಕಾಣಿಸುತ್ತೆ. ಯಾಕಂತಂದ್ರೆ ಯಶ್ ಅವರ ಸಿನಿಮಾ ನಿರ್ಮಾಣ ಮಾಡಿದ್ದು 15 ವರ್ಷಗಳ ಹಿಂದೆ. ಈಗ ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಯಾಕೆ ಬಂತು ಅನ್ನುವಂತಹ ಪ್ರಶ್ನೆ ಈಗ ಹುಟ್ಟು ಆಗ್ತಾ ಇದೆ. ಮತ್ತೆ ಈ ಘಟನೆ ರಾಜ್ಯದ ರಾಜಕೀಯ ಮತ್ತು ಚಿತ್ರರಂಗದಲ್ಲಿ ಭಾರಿ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ಲೋಕಾಯುಕ್ತ ಪೊಲೀಸರು ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಆರೋಪದ ತನಿಖೆಯನ್ನ 2024ರಲ್ಲಿ ತೀವ್ರಗೊಳಿಸಿತು. ತನಿಖೆಯ ಸಂದರ್ಭದಲ್ಲಿ ಕೂಡ ವಿಚಾರಣೆಯನ್ನ ಕೂಡ ನಡೆಸಿದಂತಹ ಸಂದರ್ಭದಲ್ಲಿ ಜಮೀರ್ ಅವರಿಗೆ ರಾಧಿಕಾ ಕುಮಾರಸ್ವಾಮಿ ಅವರು ಚಿತ್ರ ನಿರ್ಮಾಣದಿಂದ ಬಂದ ಹಣದ ಮೂಲಕ 2 ಕೋಟಿ ರೂಪಾಯಿ ಹಣ ಕೊಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಸಿನಿಮಾ ರಿಲೀಸ್ ಆಗಿ 15 ವರ್ಷಗಳಾಯಿತು. 15 ವರ್ಷದ ನಂತರ ಇವಾಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾಕಾಗಿ ಈಗ ಸದ್ಯಕ್ಕೆ ರಾಧಿಕಾ ಕುಮಾರಸ್ವಾಮಿ ಅವರ ಬಳಿ ಏನೆಲ್ಲ ಕೇಳಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು, ಏನ್ ಮಾಹಿತಿ ಇದೆ ನಿಮ್ಮ ಬಳಿ ಅಂತ ಹೇಳಿ? ಖಂಡಿತವಾಗ್ಲೂ ರಮ್ಯಾ, ಅಂದ್ರೆ ಈ ಒಂದು ಕೇಸ್ ವಿಚಾರವಾಗಿ ಏನಂದ್ರೆ ಕಳೆದೊಂದು 3-4 ವರ್ಷಗಳ ಹಿಂದೆ ಏನೋ ಇಡಿ ರೈಡ್ ಮಾಡುತ್ತೆ ಜಮೀರ್ ಅಹ್ಮದ್ ಅವರ ಮನೆ ಮೇಲೆ. ಸೊ ಆ ಸಂದರ್ಭದಲ್ಲಿ ಕೂಡ ರೈಡ್ ಮಾಡಿ ಸಾಕಷ್ಟು ದಾಖಲೆಗಳು ಕೂಡ ವಶಕ್ಕೆ ಪಡ್ಕೊಳ್ಳುತ್ತೆ. ಆ ನಂತರ ಈ ಒಂದು ವಿಚಾರವನ್ನ ಏನು ACBಗೂ ಕೂಡ ಟ್ರಾನ್ಸ್ಫರ್ ಮಾಡುತ್ತೆ. ಯಾಕಂದ್ರೆ ನೀವು ಕೂಡ ಪರಿಶೀಲನೆಯನ್ನ ನಡೆಸಿ ಅಂತೇಳಿ ಆಗ ಇದ್ದಂತಹ ACBಗೂ ಕೂಡ ಟ್ರಾನ್ಸ್ಫರ್ ಮಾಡುತ್ತೆ. ಯಾವಾಗ ಇದು ಸರ್ಕಾರ ACBಯನ್ನ ತೆಗೆದು ಮತ್ತೆ ಲೋಕಾಯುಕ್ತಕ್ಕೆ ಬರುತ್ತೋ ಆಗ ಅದೆಲ್ಲ ಕೇಸ್ಗಳು ಕೂಡ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಆಗಿರುವಂತದ್ದು. ಲೋಕಾಯುಕ್ತ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕೋಟ್ಯಾಂತರ ರೂಪಾಯಿ ಹಣ ಕೂಡ ಯಾರ್ಯಾರು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಬೇಕಾಗುತ್ತೆ. ಸೊ ಹೀಗಾಗಿ ಆ ಒಂದು ವಿಚಾರದಲ್ಲಿ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಅವರ ಸ್ಟೇಟ್ಮೆಂಟ್ ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳಲ್ಲಿ ಇವರು ಕೂಡ 2-3 ಕೋಟಿ ರೂಪಾಯಿ ಹಣವನ್ನ ಏನು ಟ್ರಾನ್ಸ್ಫರ್ ಮಾಡಿರೋ ವಿಚಾರಗಳು ಕೂಡ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಸೊ ಇವಾಗ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗ ಯಾವ ಕಾರಣಕ್ಕೋಸ್ಕರ ನೀವು ಹಣವನ್ನ ಕೊಟ್ರಿ ಅನ್ನೋ ಒಂದು ವಿಚಾರಕ್ಕೆ ಅವರಿಗೆ ಕ್ಲಾರಿಟಿ ಬೇಕಾಗತ್ತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಅಥವಾ ಲೋಕಾಯುಕ್ತ ಪೊಲೀಸರಿಗೆ. ಸೊ ಇವಾಗ ಅವರು ಕೂಡ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಿ ಈಗಾಗಲೇ ಕಳೆದ ತಿಂಗಳು ಕೂಡ ಅವರನ್ನ ಲೋಕಾಯುಕ್ತ ಕಚೇರಿಗೆ ಕರೆಸಿ ಆನಂತರ ಅಲ್ಲೂ ಕೂಡ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯಾವ ಕಾರಣಕ್ಕೋಸ್ಕರವಾಗಿ ಈ ಹಣವನ್ನ
ಕೊಟ್ಟಿದ್ರಿ ಅಂತ ಹೇಳಿ ಮತ್ತೆ ಅದು ಏನೋ ಕೋರ್ಟ್ಗೆ ಕೂಡ ಸಲ್ಲಿಸುವಂತ ಸಂದರ್ಭದಲ್ಲಿ ಅವರು ಕೂಡ ಒಂದು ಎಕ್ಸ್ಪ್ಲನೇಷನ್ ಅನ್ನು ಕೂಡ ಕೊಡ್ಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ರಾಧಿಕಾ ಕುಮಾರಸ್ವಾಮಿ ಏನಿದ್ರೆ ಅವರನ್ನು ಕೂಡ ಕರೆಸಿ ಈಗಾಗಲೇ ಸ್ಟೇಟ್ಮೆಂಟ್ಗಳನ್ನು ಕೂಡ ತಗೊಂಡಿರುವಂತದ್ದು. ಅವರು ಕೂಡ ಕೆಲವೊಂದು ವಿಚಾರಗಳನ್ನ ಕೂಡ ಇಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಫಿಲಂ ಸಂಬಂಧಪಟ್ಟಂತೆ ನಾನು ಸಾಲವನ್ನ ಕೊಟ್ಟಿದ್ದೆ ಅಂತ ಹೇಳಿ ಕೂಡ ಅವರು ಕೂಡ ಹೇಳಿರುವಂತದ್ದು. ಸೊ ಹೀಗಾಗಿ ಸದ್ಯಕ್ಕೆ ಅವರ ಪರವಾದಂತ ಒಂದು ಸ್ಟೇಟ್ಮೆಂಟ್ ಏನಿದೆ ಮತ್ತೆ ಅವರ ಆಂಗಲ್ ನ ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಪೊಲೀಸ್ಗೂ ಕೂಡ ಸದ್ಯ ಕೊಟ್ಟಿ ಹೋಗಿದ್ರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.